ಏಕಾಏಕಿ ಬೃಹತ್ ಮರವೊಂದು ಧರಾಶಾಹಿಯಾದ ಪರಿಣಾಮ ಕೆಲ ಕಾಲ ದೊಡ್ಡ ಮಟ್ಟಿಗೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಈ ಘಟನೆ ಆಗಿರೋದು ಚಾಲುಕ್ಯ ಸರ್ಕಲ್ನಲ್ಲಿ ಬೃಹತ್ ಮರವೊಂದು ಧರೆಗೆ ಉರುಳಿದೆ. ಕೆಲ ಕಾಲ ಇಡೀ ರಸ್ತೆಯೇ ಬಂದ್ ಆಗಿದೆ. ಸವಾರರು ಇದರ ಪರಿಣಾಮವಾಗಿ ಪರದಾಟವನ್ನ ಅನುಭವಿಸಿದ್ದಾರೆ. ಮರವನ್ನ ಸದ್ಯಕ್ಕೆ ತೆರವುಗೊಳಿಸಲಾಗಿದೆ ಅನ್ನೋದ್ರ ಮಾಹಿತಿ ಇದೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ರಸ್ತೆಗುರುಳಿದ ಬೃಹತ್ ಮರ, ಇಡೀ ರಸ್ತೆ ಬಂದ್, ಟ್ರಾಫಿಕ್ ಪೊಲೀಸರಿಂದ ಮರ ತೆರವು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಗಾಳಿ ಇಲ್ದಿದ್ರು ಬೃಹತ್ ಮರಗಳು ಧರೆಗುರುಳುತ್ತಾ ಇವೆ. ಅಲ್ಲಲ್ಲಿ ಅನಾಹುತಗಳು ಸಂಭವಿಸುತ್ತಲೇ ಇವೆ. ಚಾಲುಕ್ಯ ಸರ್ಕಲ್ನಿಂದ ಮೈಸೂರು ಬ್ಯಾಂಕ್ ರಸ್ತೆಗೆ ಸಾಗುವ ಮಾರ್ಗದಲ್ಲಿ ದಿಢೀರಂತ ಮರ ಬಿದ್ದು ಇಡೀ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಕೆಲಕಾಲ ವಾಹನ ಸವಾರರು ಪರದಾಡಿದರು. ರಸ್ತೆ ಬದಿಯ ಗ್ರಿಲ್, ವಿದ್ಯುತ್ ಪೆಟ್ಟಿಗೆಗೂ ಹಾನಿಯಾಗಿದ್ದು ಯಾವುದೇ ಅಪಾಯ ಸಂಭವಿಸಿಲ್ಲ. ಚಾಲುಕ್ಯ ಸರ್ಕಲ್ನಿಂದ ಮೈಸೂರು ಬ್ಯಾಂಕ್ ಸರ್ಕಲ್ ಕಡೆಗೆ ಸಾಗುವಂತ ಮಾರ್ಗ ಮಧ್ಯದಲ್ಲಿ ಬೃಹತ್ ಮರ ಧರೆಗೆ ಉರುಳಿದೆ. ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇದು ಮರ ಬಿದ್ದಿರುವಂಥದ್ದು ಒಳಭಾಗಕ್ಕೆ ಬಿದ್ದಿದೆ. ಅಂದರೆ ಒಳಗಡೆ ಇದ್ದಂತಹ ಶೆಡ್ ಮೇಲೆ ಬಿದ್ದಿರುವಂಥದ್ದು, ಬುಡ ಸಮೇತವಾಗಿ ಬಿದ್ದಿರುವಂತಹ ಚಿತ್ರಣವನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಒಂದು ಭಾಗ ಶೆಡ್ ಕಡೆ ಒಳಗಡೆಗೆ ಬಿದ್ದಿದ್ದು, ಮತ್ತೊಂದು ಭಾಗ ನನ್ನ ಬಲಭಾಗದಲ್ಲಿ ತಾವು ಗಮನಿಸ್ಬೋದು. ಇದು ರಸ್ತೆಯ ಕಡೆಗೆ ಬಿದ್ದಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ರಸ್ತೆ ಕಡೆಗೆ ಬಿದ್ದಿರೋದನ್ನು ಈಗಾಗಲೇ BBMP ಅವರು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಇದು ಪ್ರಮುಖ ಜಂಕ್ಷನ್ ಆಗಿರೋದ್ರಿಂದಾಗಿ ಇಲ್ಲಿ ವೆಹಿಕಲ್ಗಳ ಓಡಾಟ ಹೆಚ್ಚಿರುವಂಥದ್ದು. ಘಟನೆ ನಡೆದು ಗಂಟೆಗಳೇ ಕಳೆದರೂ BBMP ಸಿಬ್ಬಂದಿ ಸ್ಥಳಕ್ಕೆ ಬಂದಿರಲಿಲ್ಲ. ಪ್ರತಿ ಬಾರಿ ಮರ ಬಿದ್ದಾಗಲೂ ಪಾಲಿಕೆ ನಿರ್ಲಕ್ಷ್ಯ ತೋರ್ತಾ ಇದ್ದು, ಪಾಲಿಕೆ ಮಾಡಬೇಕಾದ ಕೆಲಸವನ್ನ ಪೊಲೀಸರೇ ಮಾಡ್ತಾ ಇದ್ದಾರೆ. ತಡವಾಗಿ ಬಂದ BBMP ಸಿಬ್ಬಂದಿ ಟ್ರಾಫಿಕ್ ಪೊಲೀಸರ ಜೊತೆ ಸೇರಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದ ಮರವನ್ನ ತೆರವು ಮಾಡಿದರು. ವಾಹನ ಸಂಚಾರಕ್ಕೆ ಯಾವುದೇ ತೊಂದರೆ ಆಗದಂತೆ ಕಾರ್ಯಾಚರಣೆ ಮಾಡಲಾಯಿತು. ಬಳಿಕ ಟ್ರಾಫಿಕ್ ಕ್ಲಿಯರ್ ಮಾಡಿ ಮೈಸೂರು ಬ್ಯಾಂಕ್ ಸರ್ಕಲ್ ಕಡೆಗೆ ವಾಹನಗಳ ಓಡಾಟಕ್ಕೆ ಅನುವು ಮಾಡಿಕೊಟ್ರು. ಅದಕ್ಕೆ ರಸ್ತೆ ಭಾಗಕ್ಕೆ ಬಿದ್ದಿರ್ತಕ್ಕಂಥ ಮರವನ್ನು ಕ್ಲೀನ್ ಮಾಡಿದರೆ ವಾಹನಗಳ ಓಡಾಟಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ವಾಹನಗಳು ಓಡಾಟವನ್ನು ಮಾಡಬಹುದಾಗಿದೆ. ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ, ಅಗ್ನಿಶಾಮಕ ದಳ ಕೂಡ ಇಲ್ಲಿ ಸ್ಥಳದಲ್ಲಿ ಬಂದಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಒಟ್ಟಾರೆ ಚಾಲುಕ್ಯ ಸರ್ಕಲ್ ಬಳಿ ಫುಟ್ಪಾತ್ನಲ್ಲಿ ಇದ್ದಂತಹ ಬೃಹತ್ ಮರ ಧರೆಗೆ ಉರುಳಿದ್ದು BBMPಯಿಂದ ತೆರವು ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಇನ್ನು ಹಳೆಯದಾದ ಸಾವಿರಾರು ಮರಗಳ ತೆರವು ಮಾಡೋ ಬಗ್ಗೆ BBMP ಚಿಂತನೆ ನಡೆಸ್ತಾ ಇದೆ. ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸುವ ಆತಂಕ ಇದೆ. ಆದರೆ BBMP ಹಳೆಯದಾದ ಮರಗಳ ತೆರವು ಕಾರ್ಯಾಚರಣೆಗೆ ಕೈ ಹಾಕುತ್ತಾ ಕಾದು ನೋಡಬೇಕಿದೆ. ಮರ ಬಿದ್ದು 2-3 ಗಂಟೆ ಆದರೂ ಕೂಡ BBMPಯ ಸಿಬ್ಬಂದಿ ಮರ ತೆರವು ಮಾಡಲಿಕ್ಕೆ ಬರಲ್ಲ. ಟ್ರಾಫಿಕ್ ಪೊಲೀಸರೇ ಅರಸಾಹಸವನ್ನು ಮಾಡಿ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗಬಾರ್ದು ಅಂತೇಳಿ ಮರ ತೆರವು ಕಾರ್ಯಾಚರಣೆ ಮಾಡ್ತಾರೆ. ಈ ಸಮಸ್ಯೆ ಬರೀ ಚಾಲುಕ್ಯ ಸರ್ಕಲ್ನಲ್ಲಿ ಬಿದ್ದಂಥ ಮರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲ. ಬೆಂಗಳೂರಿನಲ್ಲಿ ಯಾವ ಕಡೆ ಕೂಡ ಮರ ಬಿದ್ದರೂ ಕೂಡ BBMP ಸಿಬ್ಬಂದಿ ಬೇಗ ಹೋಗಿ ತೆರವು ಕಾರ್ಯಾಚರಣೆಯನ್ನು ಮಾಡಲ್ಲ. ಹಾಗಾಗಿ ಸಮಸ್ಯೆ ಆಗ್ತಾ ಇದೆ. BBMP ಅವರು ಎಚ್ಚೆತ್ತುಕೊಂಡು ಮರ ತೆರವು ಕಾರ್ಯಾಚರಣೆಯನ್ನು ಬೇಗ ಆಗೋ ರೀತಿಯಲ್ಲಿ ತ್ವರಿತಗತಿಯಲ್ಲಿ ತಂಡವನ್ನು ರಚನೆ ಮಾಡಬೇಕಾಗತ್ತೆ. ಜೊತೆಗೆ ಇನ್ನು ಮರ ಬಿದ್ದು ತೆರವಾಗದೇ ಇರೋ ಕಡೆ ಕೂಡ ತೆರವು ಮಾಡಿ ಒಂದಿಷ್ಟು ಸುಗಮ ಸಂಚಾರಕ್ಕೆ ಅನುವನ್ನು ಮಾಡಿಕೊಡ್ಬೇಕಾಗತ್ತೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ TV ಬೆಂಗಳೂರು.